ನಮಸ್ತೆ ಎವ್ರಿವನ್. ಹಾಯ್, ಎಲ್ಲರೂ ಆರಾಮಿದ್ದೀರಾ ಅನ್ಕೋತೀನಿ. ಅಫ್ಕೋರ್ಸ್ ನಾನು ಕೂಡ ಆರಾಮಿದ್ದೀನಿ ವಿತ್ ಗಾಡ್ ಗ್ರೇಸಸ್. ಬನ್ನಿ, ಇವತ್ತು ಶೈಕ್ಷಣಿಕ ಮನೋವಿಜ್ಞಾನದ 2ನೇ ಭಾಗವಾದಂತಹ ಮುಂದುವರೆದ ಭಾಗವನ್ನು ನಾನಿಲ್ಲಿ ಆ ಬುಕ್ ಆಡಿಯೋ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ಹೊಸಬರು ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣೋ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಪ್ಲೀಸ್ ಡೋಂಟ್ ಫಾರ್ಗೆಟ್ ದ್ಯಾಟ್. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಯು. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ದ್ಯಾಟ್ ನಿಮ್ಮ ಬದುಕಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ಕಂಟೆಂಟಿಂದ ನೀವು ಮಿಸ್ ಆಗಲ್ಲ. ತುಂಬ ಚೆನ್ನಾಗಿರುವಂತಹ ಬುಕ್ ಆಡಿಯೋಗಳನ್ನ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಆಡಿಯೋ ಬುಕ್ಕನ್ನ ಮಾಡ್ತಾ ಇದ್ದೀನಿ, ವಿಡಿಯೋಗಳನ್ನ. ಸೊ ದ್ಯಾಟ್ ನಿಮಗೆ ಲೈಫಲ್ಲಿ ತುಂಬ ಚೇಂಜಸ್ ಬರುತ್ತೆ ಕೇಳೋದ್ರಿಂದ, ಅನುಸರಿಸೋದ್ರಿಂದ. ಓಕೆ. ಆ್ಯಂಡ್ ಬನ್ನಿ ಆ ಪುಸ್ತಕದ ಮುಂದುವರೆದ ಭಾಗವನ್ನು ಪ್ರಾರಂಭ ಮಾಡೋಣ. ಫಸ್ಟ್ ಆಫ್ ಆಲ್, ಹಣ ನಮಗೆ ಯಾಕೆ ಬೇಕು? ಎಲ್ಲದಕ್ಕೂ ಬೇಕು ಅಲ್ವಾ? ಹಾಗಾದರೆ ಅದರ ಜೊತೆ ನಮ್ಮ ಸಂಬಂಧ ಹೇಗಿರಬೇಕು, ನಾವು ಹೇಗೆ ಅದನ್ನು ಕಾಯ್ಕೋಬೇಕು ಅನ್ನೋದನ್ನು ಕೇಳೋಣ. ಜೊತೆಗೆ ಜೀವನ ಹೇಗೆ ಅಭಿವೃದ್ಧಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಬನ್ನಿ. ನಿಮಗೆ ಅದರಲ್ಲಿ ಆಸಕ್ತಿ ಇರಲಿ ಇಲ್ಲದಿರಲಿ, 2 ವಿಚಾರಗಳನ್ನು ಎಲ್ಲರ ಬದುಕಿನ ಮೇಲೆ ಪರಿಣಾಮವನ್ನು ಬೀರುತ್ತವೆ: ಆರೋಗ್ಯ ಮತ್ತು ಹಣಕಾಸು. ಆರೋಗ್ಯ ಸೇವಾ ಉದ್ಯಮವು ಆಧುನಿಕ ವಿಜ್ಞಾನದ ಯಶಸ್ಸಿನ ಫಲ. ಅದು ಇಡೀ ಜಗತ್ತಿನಲ್ಲಿ ಮಾನವರ ನಿರೀಕ್ಷಿತ ಯಶಸ್ಸನ್ನು ಹೆಚ್ಚಿಸಿದೆ. ಮನುಷ್ಯನ ದೇಹ ಹೇಗೆ ಕೆಲಸ ಮಾಡುತ್ತದೆ ಎಂಬುದರ ಕುರಿತು ವೈದ್ಯರಿಗೆ ಇದ್ದ ಹಳೆಯ ವಿಚಾರಗಳ ಸ್ಥಾನದಲ್ಲಿ ಈಗ ವೈಜ್ಞಾನಿಕ ಸಂಶೋಧನೆಗಳಿಂದ ಆರೋಗ್ಯವಂತರಾಗಿದ್ದಾರೆ. ವೈಜ್ಞಾನಿಕ ಸಂಶೋಧನೆಗಳಿಂದ ಕಂಡುಹಿಡಿದ ಜ್ಞಾನವಿದೆ. ಆದ್ದರಿಂದ ಹೆಚ್ಚು ಕಡಿಮೆ ಎಲ್ಲರೂ ಆರೋಗ್ಯವಂತರಾಗಿದ್ದಾರೆ. ಹೂಡಿಕೆ, ಹಣಕಾಸಿನ, ವೈಯಕ್ತಿಕ ಹಣಕಾಸು, ವ್ಯವಹಾರದ ಇವುಗಳನ್ನು ಒಳಗೊಂಡ ಹಣದ ಉದ್ಯಮದ ಕಥೆಯೇ ಬೇರೆ. ಹಣಕಾಸಿನ ವಿಚಾರವು ಕಳೆದ 2 ದಶಕಗಳಲ್ಲಿ ಅತ್ಯುತ್ತಮ ವಿಶ್ವವಿದ್ಯಾಲಯಗಳಿಂದ ಹೊರಹೊಮ್ಮಿರುವ ಅತಿ ಜಾಣ ಮನಸ್ಸುಗಳನ್ನು ತಬ್ಬಿಬ್ಬುಗೊಳಿಸಿದೆ. 1 ದಶಕದ ಹಿಂದೆ USA ಪ್ರತಿಷ್ಠಿತ ಪ್ರಿನ್ಸಿಪಲ್ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಅತಿ ಹೆಚ್ಚು ಬೇಡಿಕೆ ಇದ್ದ ಪ್ರಧಾನ ವಿಷಯ ಎಂದರೆ ಅದು ಫೈನಾನ್ಷಿಯಲ್ ಇಂಜಿನಿಯರಿಂಗ್. ಆದರೆ ಇದನ್ನು ಓದಿದವರು ಹೆಚ್ಚು ಜಾಣ ಹೂಡಿಕೆದಾರರಾಗಿದ್ದಾರೆ ಎನ್ನುವುದಕ್ಕೆ ಯಾವುದಾದರೂ ಪುರಾವೆ ಇದೆಯೇ? ಅಂತಹ ಯಾವುದೇ ಪುರಾವೆಯನ್ನು ನಾನು ನೋಡಿಲ್ಲ. ಹಲವು ವರ್ಷಗಳ ಕಾಲ ಸಾಮೂಹಿಕವಾಗಿ ಸರಿ ತಪ್ಪು ಪ್ರಯೋಜನಗಳನ್ನು ಮಾಡುತ್ತಾ ನಾವು ಹೆಚ್ಚು ಉತ್ತಮ ಕೃಷಿಕರಾಗಿದ್ದೇವೆ, ಕುಶಲ ಕಾರ್ಪೆಂಟರ್ ಆಗಿದ್ದೇವೆ, ಒಳ್ಳೆಯ ಪ್ಲಂಬರ್ ಆಗಿದ್ದೇವೆ, ಪರಿಣಿತ ಕೆಮಿಸ್ಟ್ ಆಗಿದ್ದೇವೆ. ಆದರೆ ಇದೇ ಸರಿ ತಪ್ಪು ಪ್ರಯೋಗ ನಮ್ಮನ್ನು ಹೆಚ್ಚು ಜಾಣ ವ್ಯಕ್ತಿಗಳ ಹಣಕಾಸಿನ ನಿರ್ವಾಹಕರನ್ನಾಗಿ ಮಾಡಿದೆಯೇ? ನಾವು ಕುತ್ತಿಗೆಯವರೆಗೂ ಮುಳುಗುವ ಸಾಲದಲ್ಲಿ ಸಾಧ್ಯತೆಯನ್ನು ಕಡಿಮೆ ಮಾಡಿದ್ದೇವೆಯೇ? ಕಷ್ಟದ ದಿನಗಳಿಗಾಗಿ ಉಳಿತಾಯ ಮಾಡುವುದನ್ನು ಕಲಿಸಿದೆಯೇ? ನಿವೃತ್ತಿಗಾಗಿ ತಯಾರಿ ನಡೆಸುವುದನ್ನು ಹೇಳಿಕೊಟ್ಟಿದೆಯೇ? ಹಣ ನಮ್ಮ ಸುಖ ಸಂತೋಷಕ್ಕಾಗಿ ಏನನ್ನ ಮಾಡುತ್ತಿದೆ, ಏನನ್ನ ಮಾಡುವುದಿಲ್ಲ ಎನ್ನುವ ಕುರಿತು ವಾಸ್ತವ ದೃಷ್ಟಿಕೋನವನ್ನು ತಾಳುವುದಕ್ಕೆ ನೆರವಾಗಿದೆಯೇ? ಇದಕ್ಕೆ ಯಾವುದೇ ಬಲವಾದ ಪುರಾವೆಗಳು ನನಗಂತೂ ಕಾಣುತ್ತಿಲ್ಲ. ನನಗನಿಸುವ ಹಾಗೆ ನಾವು ಹಣದ ವಿಚಾರವನ್ನು ಹೆಚ್ಚು ಕಡಿಮೆ ಭೌತವಿಜ್ಞಾನದ ರೀತಿಯಲ್ಲಿ ನಿಯಮ ಮತ್ತು ಸೂತ್ರಗಳ ಮೂಲಕ ಆಲೋಚಿಸುತ್ತೇವೆ. ಈ ರೀತಿಯಲ್ಲಿ ಹೇಳಿಕೊಡಲಾಗಿದೆಯೇ ವಿನಃ ಮನೋವಿಜ್ಞಾನದ ರೀತಿಯಲ್ಲಿ ಭಾವನೆಗಳು ಮತ್ತು ಸೂಕ್ಷ್ಮತೆಗಳ ಜೊತೆಯಲ್ಲಿ ಎಂದು ಹೇಳಿಕೊಟ್ಟಿಲ್ಲ. ನನ್ನ ಮಟ್ಟಿಗೆ ಈ ವಿಚಾರ ಸ್ವಾರಸ್ಯಕರವಷ್ಟೇ ಅಲ್ಲ, ಅಷ್ಟೇ ಮಹತ್ವದ್ದು ಕೂಡ ಆಗಿದೆ. ಹಣ ಇಲ್ಲದೆ ಇರುವಂತಹ ಜಾಗವೇ ಇಲ್ಲ. ಅದು ನಮ್ಮೆಲ್ಲರ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಹೆಚ್ಚಿನವರಲ್ಲಿ ಗೊಂದಲ ಉಂಟು ಮಾಡುತ್ತದೆ. ಅದರ ಕುರಿತು ತಮ್ಮದೇ ಆದ ಸ್ವಲ್ಪ ಭಿನ್ನ ವಿಚಾರದಲ್ಲಿ ಆಲೋಚಿಸುತ್ತಾರೆ ಎಲ್ಲರೂ. ನನಗೆ ಅಪಾಯ ಸಾಧ್ಯತೆ
ಆತ್ಮವಿಶ್ವಾಸ ಮತ್ತು ಸಂತೋಷಗಳಂತಹ ಬದುಕಿನ ಹಲವು ಆಯಾಮಗಳ ಮೇಲೆ ಅನ್ವಯವಾಗುವಂತಹ ವಿಚಾರಗಳ ಕುರಿತು ಪಾಠಗಳನ್ನು ನೀಡುತ್ತದೆ. ಕೆಲವು ವಿಷಯಗಳು ಹಣಕ್ಕಿಂತ ಜನ ಹಾಗೇಕೆ ವರ್ತಿಸುತ್ತಾರೆ ಎಂಬುದನ್ನು ವಿವರಿಸಲು ಸಾಧ್ಯವಾಗುವ ಶಕ್ತಿಯುತವಾದ ಭೂತ ಕನ್ನಡಿಯನ್ನು ಒದಗಿಸುತ್ತದೆ. ಇದು ಜಗತ್ತಿನ ಅತಿ ದೊಡ್ಡ ಶೋ ಆಗಿದೆ. ಈ ವಿಷಯದ ಕುರಿತು 1 ದಶಕಕ್ಕೂ ಹೆಚ್ಚಿನ ಸಮಯ ಬರೆಯುತ್ತಾ ನನ್ನಲ್ಲಿ ಹಣದ ಮನೋವಿಜ್ಞಾನದ ಕುರಿತು ಪ್ರಶಂಸೆ ಬೆಳೆಯಿತು. ನಾನು ಹಣಕಾಸಿನ ಕುರಿತು 2008ರಿಂದ ಬರೆಯುತ್ತಿದ್ದೇನೆ. ಅದು ಹಣಕಾಸಿನ ಬಿಕ್ಕಟ್ಟಿನ ಆರಂಭವಾಗಿತ್ತು. 18 ವರ್ಷಗಳಲ್ಲಿ ಅತ್ಯಂತ ಕೆಟ್ಟ ಆರ್ಥಿಕ ಹಿಂಜರಿತವಾಗಿತ್ತು. ಏನಾಗುತ್ತಿದೆ ಎಂಬುದರ ಕುರಿತು ಬರೆಯಬೇಕಾಗಿತ್ತು. ಅದಕ್ಕಾಗಿ ನಾನು ಏನಾಗುತ್ತಿದೆ ಎಂಬುದನ್ನು ತಿಳಿದುಕೊಳ್ಳಬೇಕಾಗಿತ್ತು. ಆದರೆ ಆರ್ಥಿಕ ಬಿಕ್ಕಟ್ಟಿನ ನಂತರ ನಾನು ಮೊಟ್ಟಮೊದಲು ಕಲಿತದ್ದು ಎಂದರೆ ಏನಾಯಿತು ಎಂಬುದನ್ನು ವಿವರಿಸಲು ಯಾರಿಗೂ ಸಾಧ್ಯವಾಗುತ್ತಿಲ್ಲ ಎಂಬುದು. ಇನ್ನು ಈ ಕುರಿತು ಏನು ಮಾಡಬೇಕು ಎಂದು ಹೇಳುವ ಮಾತು ದೂರವೇ ಉಳಿಯಿತು. ಪ್ರತಿಯೊಂದು ವಿವರಣೆಗೂ ಅಷ್ಟೇ ಸಮರ್ಥವಾದ ಖಂಡನೆಯೂ ಇತ್ತು. ಒಂದು ಸೇತುವೆ ಕುಸಿದರೆ ಏಕೆ ಖುಷಿ ಇಂಜಿನಿಯರ್ಗಳು ನಿರ್ಧಾರ ಮಾಡಬಲ್ಲರು, ಏಕೆಂದರೆ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ನಿರ್ದಿಷ್ಟ ಮೊತ್ತದ ಬಲವನ್ನು ಪ್ರಯೋಗಿಸಿದರೆ ಆ ಸ್ಥಳವು ಮುರಿಯುತ್ತದೆ ಎಂಬುದರ ಕುರಿತು ಇಂಜಿನಿಯರ್ಗಳ ನಡುವೆ ಒಮ್ಮತವಿದೆ. ಭೌತವಿಜ್ಞಾನ ವಿವಾದಾತ್ಮಕವಲ್ಲ, ಅದು ನಿಯಮಗಳಿಗೆ ಒಳಪಟ್ಟಿರುತ್ತದೆ. ಆದರೆ ಹಣಕಾಸಿನ ವಿಚಾರ ಬೇರೆ. ಅದು ಜನರ ವರ್ತನೆ ಅದನ್ನು ನಿರ್ಧರಿಸುತ್ತದೆ. ನಾನು ಹೇಗೆ ವರ್ತಿಸುತ್ತೇನೆ ಎಂಬುದು ನನಗೆ ಸರಿ ಎನ್ನಿಸಬಹುದು, ನಿಮಗೆ ಅದು ಹೆಚ್ಚು ಎನ್ನಿಸಬಹುದು. ಹಣಕಾಸಿನ ಬಿಕ್ಕಟ್ಟಿನ ಬಗ್ಗೆ ನಾನು ಹೆಚ್ಚು ಅಧ್ಯಯನ ಮಾಡಿದಷ್ಟು ಮತ್ತು ಬರೆದಷ್ಟು ಬಿಕ್ಕಟ್ಟನ್ನು ಹಣಕಾಸಿನ ಮೂಲಕ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಬದಲಿಗೆ ಅದನ್ನು ಭೌತವಿಜ್ಞಾನ ಮತ್ತು ಇತಿಹಾಸಗಳ ಮಸೂರದ ಮೂಲಕ ಹೆಚ್ಚು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ಎಂಬುದು ನನಗೆ ಮನವರಿಕೆ ಆಗತೊಡಗಿತು. ಜನ ಏಕೆ ಸಾಲ ಸೋಲಗಳಲ್ಲಿ ಮೂಗಿನವರೆಗೆ ಮುಳುಗುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನೀವು ಅಧ್ಯಯನ ಮಾಡಬೇಕಾದದ್ದು ಸಾಲದ ಬಡ್ಡಿದರಗಳ ಬಗ್ಗೆ ಅಲ್ಲ. ನೀವು ಅಧ್ಯಯನ ಮಾಡಬೇಕಾದದ್ದು ದುರಾಶೆ, ಅಭದ್ರತೆ, ಅನಿಶ್ಚಿತತೆ ಮತ್ತು ಆಶಾವಾದದ ಇತಿಹಾಸವನ್ನು. ಹೂಡಿಕೆದಾರರು ಯಾಕೆ ಮಾರ್ಕೆಟಿನ ಅತ್ಯಂತ ಕೆಳಮಟ್ಟದಲ್ಲಿ ಮಾಡುತ್ತಾರೆ ಎಂಬುದನ್ನು ತಿಳಿಯಲು ನೀವು ಕಲಿಯಬೇಕಾದದ್ದು ಭವಿಷ್ಯದಲ್ಲಿ ನೀವು ನಿರೀಕ್ಷಿಸುವ ಆದಾಯದ ಗಣಿತವನ್ನಲ್ಲ. ನೀವು ಆಲೋಚಿಸಬೇಕಾದದ್ದು ನಿಮ್ಮ ಕುಟುಂಬದ ಕಡೆಗೆ ನೋಡಬೇಕಾದ ಸಂಕಟದ ಕುರಿತು. ನಿಮ್ಮ ಹೂಡಿಕೆ ಅವರ ಭವಿಷ್ಯಕ್ಕೆ ಹಾನಿ ಉಂಟು ಮಾಡುತ್ತಿದೆಯೇ ಎಂಬುದರ ಕುರಿತು. ವಾಲ್ಟರರ ಒಂದು ಹೇಳಿಕೆ ನನಗೆ ತುಂಬ ಇಷ್ಟ. ಇತಿಹಾಸವು ಪುನರಾವರ್ತಿಸುವುದೇ ಇಲ್ಲ, ಮನುಷ್ಯ ತನ್ನ ವರ್ತನೆಯನ್ನು ಯಾವಾಗಲೂ ಪುನರಾವರ್ತಿಸುತ್ತಾನೆ. ಈ ಮಾತು ನಾವು ಹಣದ ಜೊತೆಗೆ ಹೇಗೆ ವರ್ತಿಸುತ್ತೇವೆ ಎಂಬುದಕ್ಕೆ ಅಕ್ಷರಶಃ ಅನ್ವಯವಾಗುತ್ತದೆ. 2018ರಲ್ಲಿ ಹಣದ ನಿರ್ವಹಣೆಯಲ್ಲಿ ಜನರನ್ನು ಬಾಧಿಸುತ್ತಿದ್ದ ಅತ್ಯಂತ ಮುಖ್ಯವಾದ ನ್ಯೂನತೆಗಳು, ಪೂರ್ವಗ್ರಹಗಳು ಮತ್ತು ಕೆಟ್ಟ ವರ್ತನೆಗಳ ಕಾರಣಗಳ ಕುರಿತು ಒಂದು ವರದಿಯನ್ನು ಬರೆದಿದ್ದೇನೆ. ಆ ವರದಿಯ ಶೀರ್ಷಿಕೆ ಹಣದ ಮನೋವಿಜ್ಞಾನ ಎಂಬುದಾಗಿತ್ತು. 10 ಲಕ್ಷಕ್ಕಿಂತಲೂ ಹೆಚ್ಚು ಜನ ಅದನ್ನು ಓದಿದ್ದಾರೆ. ಈ ಪುಸ್ತಕವು ಪ್ರಸ್ತುತ ವಿಷಯದ ಕುರಿತು ಇನ್ನೂ ಹೆಚ್ಚು ಆಳಕ್ಕೆ ಇಳಿದ ಫಲವಾಗಿದೆ. ಆ ವರದಿಯ ಕೆಲವು ಚಿಕ್ಕ ವಾಕ್ಯವೃಂದಗಳನ್ನು ಯಾವುದೇ ಬದಲಾವಣೆ ಮಾಡದೆ ಈ ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ. ಈಗ ನಿಮ್ಮ ಕೈಯಲ್ಲಿರುವುದು 20 ಅಧ್ಯಾಯಗಳ ಪುಸ್ತಕ. ಪ್ರತಿಯೊಂದು ಅಧ್ಯಾಯದಲ್ಲಿ ನಾನು ವಿವರಿಸುವುದು ಹಣದ ಮನೋವಿಜ್ಞಾನದ ಅತ್ಯಂತ ಮುಖ್ಯವಾದ ಮತ್ತು ಕೆಲವೊಂದು ಪ್ರತಿರೋಧಕವಾದ ಲಕ್ಷಣಗಳ ಕುರಿತು. ಪ್ರತಿಯೊಂದು ಅಧ್ಯಾಯವು ಒಂದು ನಿರ್ದಿಷ್ಟ ವಿಷಯದ ಸುತ್ತ ಬಿಚ್ಚಿಕೊಳ್ಳುತ್ತದೆ. ಹೀಗಾಗಿ ಪುಸ್ತಕದ ಭಾಗವಾಗಿದ್ದರೂ ಒಂದೊಂದು ಅಧ್ಯಾಯವನ್ನು ಸ್ವತಂತ್ರವಾಗಿ ಓದಬಹುದು. ಒಂದು ನಿರ್ದಿಷ್ಟವಾದ ಪುಸ್ತಕವಲ್ಲ ಇದು. ಓದಲು ನಿಮಗೆ ಸ್ವಾಗತ. ಹೆಚ್ಚಿನ ಓದುಗರು ತಾವು ಓದಲು ಶುರು ಮಾಡಿದ ಪುಸ್ತಕಗಳನ್ನು ಓದಿ ಮುಗಿಸೋದಿಲ್ಲ, ಏಕೆಂದರೆ ಹೆಚ್ಚಿನ ಬಿಡಿ ವಿಷಯಗಳಿಗೆ 300 ಪುಟಗಳಷ್ಟು ಉದ್ದನೆಯ ವಿವರಣೆ ಬೇಕಾಗಿಲ್ಲ. ನೀವು ಓದಿ ಮುಗಿಸಬಹುದಾದಂತಹ
20 ಸಣ್ಣ ಅಂಶಗಳ ಬಗ್ಗೆ ಬರೆದಿದ್ದೇನೆಯೇ ವಿನಃ ನೀವು ಅರ್ಧದಲ್ಲಿಯೇ ಕೈಬಿಡಬಹುದಾದ ಸುದೀರ್ಘವಾದ ಒಂದು ವಿಷಯದ ಕುರಿತು ಅಲ್ಲ. ಬನ್ನಿ ಮುಂದಕ್ಕೆ ಓದೋಣ. ಇಲ್ಲಿಗೆ ಈ ಪುಸ್ತಕದ ಪರಿಚಯದ ಆಡಿಯೋ ರೆಕಾರ್ಡಿಂಗ್ ಮುಗೀತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೋಡಿದಂತಹ ಎಲ್ಲರಿಗೂ ತುಂಬ ಧನ್ಯವಾದಗಳು. ಆ್ಯಂಡ್ ಇದರ ಮುಂದುವರಿದ ಭಾಗವನ್ನು ಯಾರು ತಲೆಕೆಟ್ಟವರಲ್ಲ, ಇದರ ಬಗ್ಗೆ ಈ ಮುಂದುವರಿದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ. ಹೆಚ್ಚಿನ ಇನ್ನೂ ತುಂಬ ಒಳ್ಳೆ ಮಾಹಿತಿ ಜೊತೆಗೆ ಈ ಆಡಿಯೋ ಪುಸ್ತಕದ ಜೊತೆಗೆ ನಾನು ಮುಂದಿನ ವಿಡಿಯೋದಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಹಣವನ್ನು ಪ್ರೀತಿಸಿ, ಗೌರವಿಸಿ, ಹಿತವಾಗಿ ಮಿತವಾಗಿ ಖರ್ಚು ಮಾಡೋದನ್ನು ಕಲೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಐ ಹೋಪ್ ನಾವೆಲ್ಲರೂ ಶ್ರೀಮಂತರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀಕೃಷ್ಣ ಅರ್ಪಣಮಸ್ತು.